ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಮಾತಾಡಿದ್ ಮತ್ತೆ ಮಾತಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಿರಿಯರು ಮಾತಾಡಿದ್ರೆ, ವೇಣು ಸರ್ ಮಾತಾಡಿದ್ರೆ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಸರ್. ಅವತ್ತು ಫೋನ್ ಮಾತಾಡಿದ್ದೀನಿ ಅಪ್ಪನ ಜೊತೆ. ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟ್ಗೆ ಸರ್ ಕ್ಯಾಮ್ರಾ ಹಿಡಿತಾ ಇದಾರೆ. ಸೊ ಅಯ್ಯೋ ನಿಮ್ಮಷ್ಟಿಲ್ಲ ಬಿಡಿ ಬ್ರೋ. ಇವತ್ತು ಆಕ್ಚುಲಿ ಬಂದಿರೋದು ಆಕ್ಟರ್ ಆಗಿ ಬಂದಿಲ್ಲ, ನಾನು ಜಿಗ್ರಿ ದೋಸಕ್ಕೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು. ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬಾ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಏನ್ ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರಿಗೆ ಬಂದಿದ್ದೀನಿ, ನಾಗರಾಜ್ ಬಂದಿದ್ದೀನಿ. ನಾನು ಹೇಳ್ದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡ ನೀನು. 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ತರ ಹೋಗುತ್ತೆ ರೂಟ್ ನಮ್ದು. ಸೊ ತಲೆ ಬಗ್ಸ್ಬೇಡ ಬ್ರೋ, ಪರವಾಗಿಲ್ಲ. ಸೊ ತುಂಬಾ ಖುಷಿ ಆಗುತ್ತೆ. ಇದು ಜಗರಿ ದೋಸ್ ಸಾಂಗ್ ತುಂಬಾ ಚೆನ್ನಾಗಿದೆ. ಬಟ್ ನನ್ ತುಂಬಾ ಇಷ್ಟ ಆಗಿರೋ ಸಾಂಗ್ ಅಂದ್ರೆ ಹುಲಿಬೀರನಾಗಿ ಹುಟ್ಟಿ ಬಂದ. ಅದು ತುಂಬಾ ಚೆನ್ನಾಗಿದೆ, ತುಂಬಾ ಮೆಲೋಡಿಯಸ್ ಆಗಿ. ಅಂಡ್ ಹಾಗಂತ ಬೇರೆ ಸಾಂಗ್ಸ್ ಏನ್ ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಅಂಜನ್ ಟ್ರಾನ್ಸಿಷನ್ ಚಿಕ್ಕ ಹುಡುಗನಿಂದ ದೊಡ್ಡವನಾಗಿ ಮತ್ತೆ ಒಂದು ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾಡೋದು ತುಂಬಾ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ. ಆಲ್ ದ ಬೆಸ್ಟ್, ನಿಮ್ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ ಫಸ್ಟ್ ಹೆಸರು ಹೇಳ್ಬೇಕಾಗಿತ್ತು. ಅಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.